ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನಿವತ್ತು ರವೆ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಒಂದು ಬಾಂಡಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಕಾದ್ಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಒಂದು 2 ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಸ್ವಲ್ಪ ಹುರಿದಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕ್ಕೊತೀನಿ ನಾನು. ನೋಡಿ, ಜೀರಿಗೆ ಫಸ್ಟೇ ಹಾಕೋಕ್ಕೆ ಹೋಗಬಾರ್ದು, ಬೇಗ ಸೀದೋಗ್ಬಿಡುತ್ತೆ. ಹಂಗಾಗಿ ಕಡಲೆಬೇಳೆ ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಜೀರಿಗೆ ಹಾಕ್ಕೊಂಡು ನಾನಿಲ್ಲಿ ಒಂದು 4ರಿಂದ 5 ಹಸಿಮೆಣ್ಸಿಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊತೀನಿ. ನೋಡಿ, ಕರಿಬೇವಿನ ಸೊಪ್ಪೆಲ್ಲ ಒಂದು ಸ್ವಲ್ಪ ಫ್ರೈ ಆಗಬೇಕು. ಮತ್ತು ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪನ್ನು ಹಂಗೆ ಡೈರೆಕ್ಟಾಗಿ ಹಾಕಿದ್ರೆ ಇಡ್ಲಿ ಬೇಯೋವಾಗ ನೀವೆಲ್ಲ ಬಿಟ್ಕೊಬಿಟ್ಟು ಇಡ್ಲಿ ಚೆನ್ನಾಗಿ ಬರಲ್ಲ. ಹಂಗಾಗಿ ಈ ರೀತಿ ನಾವು ಫ್ರೈ ಮಾಡಿಕೊಂಡೇ ಹಾಕ್ಕೋಬೇಕು ಕೊತ್ತಂಬರಿ ಸೊಪ್ಪನ್ನು ಸಹ. ನೋಡಿ, ಇದೆಲ್ಲ ಇವಾಗ ಫ್ರೈ ಆಗಿದೆ. ನಾನು ಒಂದು ಚಿಕ್ಕ ಬಟ್ಲಲ್ಲಿ ರವೆನ ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಈ ರೀತಿ ಹುರ್ಕೋಬೇಕು. ರವೆ ನಾವು ಎಷ್ಟು ಚೆನ್ನಾಗಿ ಹುರಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ರವೆ ಇಡ್ಲಿ. ನಾನು ಇಲ್ಲಿ ಬಾಂಬೆ ರವೆ ತಗೊಂಡಿದ್ದೀನಿ. ಉಪ್ಪಿಟ್ಟು ರವೆ, ಚಿಕ್ಕ ರವೆ ಬರುತ್ತಲ್ಲ ಅದು. ಅದನ್ನು ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ನಿಮಗೆ ತುಪ್ಪ ಇಷ್ಟ ಆದರೆ ತುಪ್ಪನೂ ಸಹ ಹಾಕ್ಕೊಂಡು ಈ ರೀತಿ ಎಣ್ಣೆ ಬದಲಾಗಿ ತುಪ್ಪದಲ್ಲೇ ಹುರ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ ಎಣ್ಣೆ ಯೂಸ್ ಮಾಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ನಾವಿವಾಗ. ನೋಡಿ, ನಾನು ಅಷ್ಟರಲ್ಲಿ ಚಟ್ನಿನ ರೆಡಿ ಮಾಡ್ಕೊತೀನಿ. ಈರುಳ್ಳಿ ಚಟ್ನಿ, ಈರುಳ್ಳಿ ಮತ್ತು ಟೊಮೊಟೊ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು. ನೋಡಿ, ಈ ಚಟ್ನಿ ಮಾಡೋದಂತೂ ತುಂಬ ಸುಲಭ. ರವೆ ಇಡ್ಲಿಗೆ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಒಂದು ಚಿಕ್ಕ ಜಾರಿಗೆ ಹಾಕ್ಕೋಬೇಕು. ನೋಡಿ, ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದು 2 ಈರುಳ್ಳಿ ಮತ್ತು 2 ಟೊಮೊಟೊನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ನಾನು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರು ಮತ್ತು ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿ ರುಬ್ಕೋಬೇಕು ನಾವು. ಮತ್ತು ನಾನಿಲ್ಲಿ ಇದು ತಣ್ಣಗಾಗಿತ್ತು ರವೆ, ಕಲಸಿಟ್ಬಿಡೋಣ ಅಂತ ತೊಗೊಂಡಿದ್ದೀನಿ. ಒಂದು ಬೌಲಲ್ಲಿ ಹಾಕ್ಕೊಂಡು ನಾವು ಅವಾಗೆ ರವೆ ತೊಗೊಂಡಿದ್ವಲ್ವ ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ನಾನು ಮೊಸರನ್ನ ಹಾಕ್ಕೊತಾ ಇದ್ದೀನಿ. ನಾವು ಯಾವ ಅಳತೆಯಲ್ಲಿ ರವೆ ತೊಗೊಂಡಿರ್ತೀವೋ ಆ ಅಳತೆಯಲ್ಲಿನೇ ಮೊಸರು ಹಾಕ್ಕೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮತ್ತು ನಾನು ಆ ಬಟ್ಲಲ್ಲೇ ಒಂದು ಅರ್ಧ ಬಟ್ಲಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಾವು ನೀಟಾಗಿ ಮಿಕ್ಸ್ ಮಾಡಬೇಕು. ಹಂಗೆ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗೋಲ್ಲ. ಸ್ವಲ್ಪ ಮೇಲೆ ನೀರು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು 10 ನಿಮಿಷ ನೆನೆಯಾಗಿ ಬಿಡ್ತೀನಿ ನಾನಿವಾಗ. ತುಂಬಾ ಬೇಗ ಆಗುತ್ತೆ ಈ ರೆಸಿಪಿ ಅಂತೂ. ಬೆಳಗ್ಗೆ ಟೈಮಲ್ಲಿ ಹಡಾವಿಡಿ ಇಲ್ದಿರ ಈ ರೀತಿ ಬೇಗನೆ ಮಾಡ್ಕೋಬೋದು ನಾವು ಬ್ರೇಕ್ಫಾಸ್ಟು. ನೋಡಿ, ಇವಾಗ ನಾನು ಲಾಸ್ಟಲ್ಲಿ 1 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು. ಸೋಡಾನ ಹಾಕೋದ್ರಿಂದ ಇಡ್ಲಿ ಚೆನ್ನಾಗಿ ಉಬ್ಬಿ ಬರುತ್ತೆ. ನೋಡಿ, ಇವಾಗ ಹಿಟ್ಟು ರೆಡಿ ಆಯಿತು. ಅದಕ್ಕೆ ನಾವು ಕಲಸಿಕ್ಕೋಬೇಕು. ನೋಡಿ, ಜಾಸ್ತಿ ತೆಳುವೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ. ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ನಾನಿವಾಗ ಇಡ್ಲಿ ಪ್ಲೇಟ್ಗೆ ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಹಾಕಿ ಇಡ್ತಾಯಿದ್ದೀನಿ. ಜಾಸ್ತಿ ತುಂಬ ಹಾಕೋಕ್ಕೆ ಹೋಗಬಾರ್ದು, ಒಂದು ಅರ್ಧ ಹಾಕ್ಕೋಬೇಕು. ಅದು ಉಬ್ಬು ಬರುತ್ತಲ್ಲ ಇಡ್ಲಿ,
ಹಾಗಾಗಿ ಒಂದು ಸ್ವಲ್ಪನೇ ಹಾಕ್ಕೋಬೇಕು. ಜಾಸ್ತಿ ಹಾಕ್ಬಿಟ್ರೆ ಅದು ನೀಟಾಗಿ ಉಬ್ಬಲ್ಲ, ಎಲ್ಲ ಆಚೆ ಬಂದುಬಿಡುತ್ತೆ. ಹಂಗಾಗಿ ಒಂದು ಅರ್ಧ ಹಾಕ್ಕೋಬೇಕು ನಾವು. ನಾನಿಲ್ಲಿ ಇಡ್ಲಿ ಪಾತ್ರೆಗೆ ನೀರು ಕಾಯಕ್ಕಿಟ್ಟಿದ್ದೆ. ಚೆನ್ನಾಗಿ ಕಾಯಬೇಕು, ನೀರು ಕುದಿಯೋವಾಗ ಹಾಕಿಕ್ಬೇಕು ಪ್ಲೇಟು, ಆವಾಗ ಇಡ್ಲಿ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಇಡ್ಲಿ ರೆಡಿ ಆಯಿತು. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ, ನೋಡ್ತಾ ಇದ್ದೀರಲ್ಲ, ಸೇಮ್ ಹೋಟ್ಲಲ್ಲಿ ಹೆಂಗೆ ಬರುತ್ತೋ ಆ ರೀತಿ ಬಂದಿದೆ. ನಾನಿವಾಗ ಚಟ್ನಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಬಿಟ್ಟು ಅದು ಸ್ವಲ್ಪ ಫ್ರೈ ಆದಮೇಲೆ ನಾನಿಲ್ಲಿ ರುಬ್ಬಿಕೊಂಡಿದ್ನಲ್ಲೋ ಆ ಚಟ್ನಿನ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನೀವು ಖಾರದ ಪುಡಿ ಬದಲಿಗೆ ಒಣಮೆಣ್ಸಿಕಾಯಿನೂ ಸಹ ಹಾಕ್ಕೋಬೋದು, ಅದು ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಇವಾಗ ಚಟ್ನಿ ರೆಡಿ ಆಯಿತು. ಇದು ಸ್ವಲ್ಪ ಗಟ್ಟಿ ಆಗಬೇಕು. ಲೋ ಫ್ಲೇಮಲ್ಲೇ ಸ್ವಲ್ಪ ಚೆನ್ನಾಗೆ ಬೇಯಿಸ್ಕೋಬೇಕು. ನೋಡಿ ಒಂದು ಸ್ವಲ್ಪ ಗಟ್ಟಿ ಆಯಿತು.